ಕೆಲಸ ಆತು ನೋಡಿ ಇವತ್ತು. ದೌಡ ಬಿಸಿಲು ಇರೋದ್ರಾಗ ಒಂದೊಂದು ತುಂಬ ತೆಗೆದು ಇಟ್ಟನೆ ಅಂದ್ರೆ ಒಂದು ವರ್ಷದ ಖಾರದ ಚಿಂತೆ ಬಿಡ್ತೈತವ ಇವ. ಇವು ಪಾರವಾರ ಏನೋ ಒಂದಿಟ್ಟು ಬಂದಿಲ್ಲ ನೋಡು. ಹಾಂ ಬಂದ್ರೆ ಒಂದಿಟ್ಟು ಕೈ ಗುಡ್ತಿದ್ರು ದೌಡ ಹಾಕಿತ್ತು. ವಾರೇ ಮುಗಿಸಿ ದೌಡ್ ಬಂದು ಅನ್ನಂಗಿಲ್ಲ ನೋಡು. ದೌಡ್ ಮಾಡವಲ್ಲ ಮಟ್ಟವಲ್ಲ, ಕೆಟ್ಟ ದರಿದ್ರ ಗೇಡಿ ಇದ್ದಂಗೆ ಅದಾವು. ಪ್ರೇಮಕ್ಕ ಆತ ಕೆಲಸ? ಐ ಬಾರ್ಲೇರೇಣಿ ಕೆಲಸ ಆತು ನೋಡು. ಬಾ ಇವನು ತುಂಬ ತೆಗಿಯಾಕತ್ತಿದ್ದೆ ಯಾಕೆ ಹೊತ್ತಾತಲ್ಲ ನಿಂದ? ಯವ್ವ ನಂದು ಕೆಲಸ ದೌಡ ಮಾಡೀನಿ. ನಮ್ಮ ಅತ್ತಿಗೆ ಮಗಳು ಒಂದೆರಡು ಸೀರೆ ಕೊಟ್ಟು ಕಷಾಳ, ಕಾಟನ್ ಸೀರೆನ. ಅವು ಮುದ್ದೆ ಬಿಟ್ಟಾವ ಬಗೆ ಮುಂದೆ. ಅವ್ನು ಇಸ್ತ್ರಿ ಮಾಡಂತ ಹೇಳಿ ತಲೆ ಹಿಡಿಸ್ಬಿಟ್ಟಿತ್ವ ನನಗೆ. ಮತ್ತು ಅವನ್ನ ಇನ್ನು ಸಂಜೆ ಮಟ ನನ್ನ ಕೈಯ ಬಿಡಂಗಿಲ್ಲ ತಡಿ ಅಂತ ಹೇಳಿ ಬಡ ಬಡ ಇಸ್ತ್ರಿ ಮಾಡಿಕೊಟ್ಟು ಬಂದೆ. ಅಲ್ಲ ದಿನ ಉಡೋವು ಯಾರು ಇಸ್ತ್ರಿ ಮಾಡ್ಕೊತಿದ್ದಾರ ಸೀರೆನ? ದಿನ ಉಡಾಕ ಪತ್ಲದಂತಾವ ಆಗ್ಬೇಕು, ಬಡದು ಉಡಾಕ. ಕಾಟನ್ ಸೀರೆ ತಾಕಿನೂ ಬರಂಗಿಲ್ಲ ಬಿಡ್ಲಿ ಅವು. ಅವಕ್ಕೆ ಇಸ್ತ್ರಿ ಬೇಕಾ? ಅವು ಶಿಟ್ಯಾನರಿಗೆ ನೌಕರಿಗೆ ಹೋಗ್ತಾರಲ್ಲೇ ಅಂತರ್ಗಟ್ಟ ಬೇಯಿಸ್ಬಿಡ್ಲೆ. ನಮ್ಮ ಹಳ್ಳ್ಯಾಗ ಏನು ಪುರಟಿಗೆ ಅದಾವ ಯವ್ವ. ನಮ್ಗೆ ಎತ್ತಂಗಿಲ್ಲ ಬಾಳೆವು ಮುಂಜಾನೆ ಸಂಜೆ ಮಟ್ಟ ಪುರ್ಸತ್ತಿರಂಗಿಲ್ಲ. ಮತ್ತು ಅದ್ರಾಗ ಇಸ್ತ್ರಿ ಯಾರು ತಿಂಡಿ ಮಾಡ್ಬೇಕ ಯವ್ವ ಅಂತ ನಾನು. ಮತ್ತು ನನಗೆ ಕೆಲಸ ಕಡಿಮೆ ಬರ್ದು ನೋಡು, ಅದಕ್ಕೆ ಹುಡುಕ್ಯಾಡಿ ಮುದ್ದೆ ಆಗವಂತಾವು ಕೊಟ್ಟು ಕಾಶ ಮಗಳು. ಪಾರವ್ ಇನ್ನೂ ಬಂದಿಲ್ಲ. ಕದ ಹಾಕಿತ್ತನ ತೆಗ್ದಿತ್ತ ಅವ್ರದ್ದು? ಕದ ತೆಗ್ದಿತ್ತು ಪ್ರೇಮಕ್ಕ. ಒಟ್ಟು ಗಂಡ ಹೆಂಡತಿ ನ್ಯಾಯ ಮಾಡ್ದಂಗೆ ಕಾಣ್ತೈತವ್ರು. ಒಟ್ಟು ರೋಡಿಗೆ ಕೇಳಾಕತ್ತಿತ್ವ ಚೀರದ. ಹೌದನ್ಲಿ ಏನು ಹೊಡ್ಯಾಕತ್ತಿದ್ನ ಏನು ಹಾಕ್ಕೊಂಡಕ್ಕಿನ. ಈಕಿನೂ ಪಾರಿ ಮನೆ ಸ್ವಚ್ಛಿಡಕ್ಕೆಲ್ಲ ಬಿಡ್ಲೆ ಆಕಿ. ಮನೆ ತುಂಬ ಜೋಂಡಿಗೆ ಮನ್ಯಾಗ ಏನರ ಕೊಟ್ಟಿರ್ತಾವಲ್ಲ ಶೀತ ಬರ್ತದೆ ತಿನ್ನಾಕ. ಎಲ್ಲದ್ರ ಮೇಲೆ ಹಾದು ಹೋಗ್ಯಾವ ಏನೋ ಅನ್ನಂಗಕ್ಕೈತ್ವ ಹೊಲಸ ಕಡೆ. ಈಕಿಗೆ ಬೈತಾ ಮನೆ ಸ್ವಚ್ಛಿಡಂಗಿಲ್ಲ ಅಂತೇಳಿ ಆಕಿಗೆ ಬೈತಾ. ಯಾರು ಸ್ವಚ್ಛಿಡ್ತಾರ ಏನು ದೇವ್ರಿಗೆ ಗೊತ್ತು. ಹೆಣವ ಬಾಳ್ತತ್ತ ಬಂದು ಬಾರ ಪರಕ್ಕ ಈಗ ಬಂದೆ ನೋಡು ನಾನು. ಮತ್ತೇನ್ಲೇ ಪಾರಿ ಹೊಸ ವಿಚಾರ ಕೊಡಾಕ ನಮ್ದೇನು ಹೊಸದಾಗಿ ಮದುವೆ ಆಗೈತನ? ಅದನ್ನಲ್ಲೇ ನಿನ್ನ ಗಂಡ ಆರಾಮದಾನ ಅಂತ ಕೇಳಿದೆ. ಇವ ಅವಂಗೇನು ದಾಡಿ ಇವ ಮುಂಜಾನೆ 8 ರೊಟ್ಟಿ ಒಂದು ತಾಟು ಉಪ್ಪಿಟ್ಟು ತಿಂದು ಹೋಗ್ಯಾನ. ಹಾಂ ಮತ್ತೆ ಈಗ ಬಂದ ಹೊಟ್ಟೆ ಹಸ್ತಂಗೈತೆ ಏನರ ಐತನ ಅಂತೇಳಿ. ಏನಿರ್ಬೇಕಪ್ಪ ಪಂಚಮೆ ಕಟ್ಟಿದ್ದು ಉಂಡೆದ ನೋಡು ತಿನ್ನವನ್ನ ಒಂದೆರಡು ಅಂದೆ. ಅಲ್ಲ ಮತ್ತು ನಮಗೆ ಚೀರಾಡಕತ್ತಿದ್ರು ಉಂಡೆ ತಿನ್ನಿಸಿ ಬಂದೇನಂತ ಅಲಿಕ್ಕೆ ಗಂಡಗ. ಇಲ್ಲ ರೇಣು ಅನ್ನಕತ್ತಿದ್ಲು ನಿಮ್ಮ ಮನ್ಯಾಗ ಒಟ್ಟು ಯಾರ ಚೀರದ ಸಪ್ಪಳ ಬರತ್ತಿತ್ತಂತ. ಅದಕ್ಕೆ ನೀವ ಗಂಡ ಎಂತಿ ಹೊಡೆದಾಡಕತ್ತಿರ್ನ ಅಂತ ಮಾಡಿದ್ದೆ. ಬಾ ಹರಿಲಿ ನಾ ಅಂದಿದ್ದಾಗಲೇ ಹೊಳೆ ಬಿಡ್ತಲ್ಲ ಇವ ಪಾರವನ್ ಮುಂದೆ. ಬಿಡಾಡಿ ರೇಣಿ ಏನಾತ್ಲೇ ನಮ್ಮ ಮನ್ಯಾಗ ಯಾರು ಚೀರದ ಸಪ್ಪಳ ಬರಾಕತ್ತಿತ್ತ ಊರು ಬಿಡಾಡಿ ನಂದು ಬಂದು ಆಡ್ಕೊಂತೀನ ಇಲ್ಲ? ತಡಿಯ ಪರಕ ಹಂಗಲ್ಲ, ನಿಮ್ಮ ಮನೆ ಕಡೆಯಿಂದ ಬರಾಕತ್ತಿದ್ನೆ ನಾನು. ಪಾರವನ್ ಮನೆ ಲೈನ್ಯಾಗ ಯಾರೋ ಹೊಡೆದಾಡಕತ್ತಿದ್ರು ಗಂಡ ಎಂತಿ ಜಗ್ಗ ಚೀರದ ಸಪ್ಪಳ ಬರಾಕತ್ತಿತ್ತ ನಿಮ್ಮ ಪ್ರೇಮಕ್ಕನ ಮುಂದೆ. ಅದನ್ನ ನಿಮ್ಮ ಮನೆ ಅಂತ ಹೇಳಕತ್ತ ಹುಡುಕಿ. ಹಡಿಬಿಟ್ಟಿ ಮತ್ತೆ ಪಾರವನ್ ಮನ್ಯಾಗ ಅಂತೇನೇ ಇಲ್ಲ ನೀನು? ನೀನು ಹಗಳಿಗಿತ್ತಿ ಕಡಿಮೆ ಇಲ್ಲ ಬಿಡ ನೀನು. ಹಾಂ ನಾ ಹಂಗ ಒಂದಿಟ್ಟೆ ಪಾರವನ್ ಮನ್ಯಾಗ ಯಾರ ಚೀರದ್ದು ಸಪ್ಪಳ ಬರ್ತೈತಿ ಅಂದೆ. ಅದಕ್ಕೆ ನೀ ಏನಂದಿ? ಯವ್ವ ಆಕಿ ಮನೆ ತುಂಬ ಜೋಣಿಗೆ ಅದಾವ ಯವ್ವ, ಪಲ್ಲೆಗಿಲ್ಲ ಕೊಟ್ರೆ ಶೀಪ್ತಿ ಬಂದಂಗೆ ಆಕತ್ವಾ ಯವ್ವ, ನಾ ತಿನ್ನಾಕ ಹೋಗುದಿಲ್ಲ. ಅದಕ್ಕೆ ಆಕಿ ಗಂಡ ಹಾಕ್ಕೊಂಡು ಹೊಡೆದಿದ್ದ ಅನ್ಬಿಡ್ಲೆ ಆಕಿನ ಅಂಥೇಳಿ ಅಂದೈತಿ. ಇದೇ ಪ್ರೇಮವನ. ಯಾಕ ಪ್ರೇಮಕ್ಕ ನಾ ಯಾಕೆ ಮನೆ ಸ್ವಚ್ಛ ಇಡಂಗಿಲ್ಲ? ನಂದು ಯಾಕೆ ಆಡ್ಕೊಂತೀನಿ ನೀನು? ಇಲ್ಲಿ ಬಿಡ್ಲೆ ನಾನು ಜೋಂಡಿಗೆ ಬಾಳ್ದವ ಆಕಿ ಮನ್ಯಾಗ ಅಂತ ಇಷ್ಟ ಅಂದೇನಿವ ಯವ್ವ. ನಾ ಏನೇನು ಅಂದಿಲ್ಲ ಯವ್ವ. ನೀ ಎಷ್ಟು ಸ್ವಚ್ಛ ಇಟ್ಟಿ ನೋಡ್ಕೊರ ಯವ್ವ. ಮನೆ ಮುಂದೆ ಜೋಪಡು ಪಟ್ಟೆಗೈತಿ. ಹಾಂ ಸ್ವಚ್ಛ ಕಸ ಹೊಡೆದ್ರೆ ಹೆಂಗೆ ಆಕತ್ ರಾಜು ವಾಡೆ ಆದಂಗೆ ಆಕತ್ ಮನಿ. ಅದನ್ನು ಬಿಡ್ತಿದಿ ಮಂದಿದ ಆಚಾರ ಕಿಸಿತಿ ಏನ ಕುಂತ ಕೆಲಸ ಇಲ್ಲಿ. ಮೈಯಾಗ ಹಂಕಂತತಿ ಏನು ಕಿಸೆದ ಪಿಸೆದ ಅಂತೀಯಲ್ಲ. ಮತ್ತೇನು ನಿಂದ? ಹಾಂ ಕಸ ಹೊಡ್ಯಾಕ ನೀನು ಕರಿತೀನಿ, ನಾನು ಕಲ್ಲು ಒರ್ಸಕ್ಕೆ ಕರಿತೀನಿ, ಮನೆ ಸ್ವಚ್ಛ ಮಾಡಕ್ಕೆ ಕರಿತೀನಿ. ನಿನಗೆ ಯಾಕೆ ಬೇಕು? ನಾ ಮನೆ ಸ್ವಚ್ಛರ ಇಡ್ತೀನಿ, ಹೊಲಸರ ಇಡ್ತೀನಿ, ನಿನಗೆ ಯಾಕೆ ಬೇಕು? ಇನ್ನೊಂದು ಅಕ್ಕ ಚಿಕನ್ ಸಾರ್ಗೂ ಮಾಡಬೇಕು ನಮ್ದಕ್ಕೂ. ಅದಕ್ಕೆ ಸ್ವಲ್ಪ ನಿಮ್ದಕ್ಕೂ ಕೆಂಪದ ಮೆಣಸಿನ್ಕಾಯಿಗೆ ಕೊಡಬೇಕು. ಬರುವ ನಮ್ದಕ್ಕೂ ನಿಮ್ದಕ್ಕೂ ಬಂದು ನೋಡು. ಬರ್ಲೆ ಪಾತವ ಇವ 700 ರೂಪಾಯಿ ಕಿಲೋಲೆ ಮೆಣಸಿನ್ಕಾಯಿ. ನಿನಗೇನ್ರಿ ಮೆಣಸಿನ್ಕಾಯಿ ಕೊಟ್ಟನೆ ನನ್ನ ಗಂಡ ಜಗ್ಗ ನ್ಯಾಯ ಮಾಡ್ತಾನೆ ಇವ. ಸಣ್ಣ ಇದ್ದಂಗೆ ಐತ್ಲೆ ನಿನಗೊಂದಿಷ್ಟು ಮೆಣಸಿನ್ಕಾಯಿ ಕೊಡೋದಿರ್ಲಿ ಇಡೀ ವಾರಾಂತವಾರ ಇನ್ನ ನ್ಯಾಯ ಮಾಡ್ತಾನೆ ಮನ್ಯಾಗ. ಕೊಡಲೇ ಒಂದಿವ್ಸ ಪಾಪ ಚಿಕನ್ ಸಾರು ಮಾಡ್ತಾರಂತ ಕೊಡು. ಬಾರಪ್ಪ ಮನೆಗೆ ಮಾರಿ ಊರಿಗೆ ಉಪಕಾರ ಅಂತ ಹಂಗಾತಿ ಒಂದು ಬಾಳೆ ಸಾದಿಕ್ ಅದಾನನ್ರಿ ಮನ್ಯಾಗ? ಹ್ಞೂನ್ರಿ ಭಯ್ಯ, ರಾತ್ರಿ ಬರ್ತೇನಂದಾರಿ ಊಟಕ್ಕೂ. ಅದಕ್ಕೆ ಚಿಕನ್ಗೂ ಸಾರು ಮಾಡಾಕತ್ತಿದ್ದೇರಿ. ಹಂಗ ನಮಗೂ ಒಂದಿಟ್ಟು ಚಿಕನ್ ಸಾರು ಕೊಟ್ಟು ಕಳಿಸ್ರಲ್ಲ. ಅಯ್ಯೋ ಮಾನ್ಗೇಡಿ ಎಲ್ಲಾರು ಕುಂತಾರ ಹೆಂಗ್ ಕೇತತ್ ನೋಡು ಮಂದಿ ಮುಂದೆ. ನಾಚಿಗೇಡಿ ತಂದು ಈಕಿ ಸೀಲು ಸಿದ್ದವ ಮಂದಿಗೆ ಆಚಾರ ಹೇಳ್ತಾಳ ಮನೆ ಸ್ವಚ್ಛ ಇಡಂಗಿಲ್ಲ ಅಂತ ಹೇಳಿ. ಈಗ ನೋಡು ಗಂಡನ ತಂದು ಚಿಕನ್ ಸಾರು ತಿನ್ನಕತ್ತಾನ ಮನ್ಯಾಗ. ಅಯ್ಯ ಕೊಟ್ಟು ಕಳಿಸ್ತೇನ್ರಿ ಭಯ್ಯ, ನಿಮ್ಗೆ ಹೆಚ್ಚಿಂದ ಏನೈತ್ರಿ? ಹ್ಞೂನ್ರಿ ಮತ್ತೆ ರಾತ್ರಿ ಉಣ್ಣಂಗಿಲ್ಲ ನೋಡ್ರಿ ನಾನು. ಮತ್ತು ನಿಮ್ದು ಸಾರಿನ ದಾರಿ ಕಾಯ್ತಿರ್ತೇನ್ರಿ. ನಾನು ಇಲ್ಲೇ ಒಂದಿಟ್ಟು ಊರ್ ಮುಂದಿನ ಹೊಲದ ಮಟ್ಟ ಹೋಗ್ಬರ್ತೀನಿ. ದನಾಗಿನ ಬಂದವ ಏನು ಹೊಲದಾಗ ಒಂದಿಟ್ಟು ಹೊಡೆದು ಬರ್ತೇನಿ.
ನನಗೆ ರಾತ್ರಿ ಒಟ್ಟು ಬಿಸಿಯ ರೊಟ್ಟಿ ಮಾಡಿ ಇಟ್ಬಿಡು ನೀನು. ಹೋ ಬರ್ರಿ ಆತ ಮಾಡಿಡ್ತೇನೆ. ಸಾರೊಂದು ಅಕ್ಕ ರೇಣೊಂದು ಅಕ್ಕ ನಿಮ್ದಕ್ಕೂ ಬೇಕು ಸಾರು. ಯವ್ವ ಬೇಡ ಯವ್ವ, ನಾವು ಅಂಥದ್ದೆಲ್ಲ ತಿನ್ನಂಗಿಲ್ಲ. ಏನ ಆಚಾರ ಕಿಸೆಗೆ ಇರ್ತಾರಲ್ಲ ಅವ್ರ ತಂದು ತಿನ್ನೋರು ಮಂದಿಗೆ ಮತ್ತೆ ಆಚಾರ ಹೇಳಕ್ ಬಿಡ್ತಾರ. ಯವ್ವ ಅವ್ರಿಗೆ ಕೊಡುವ ಯವ್ವ, ನಮಗೆ ಮಾತ್ರ ಮರೇ ಬೇಡ. ರೇಣೊಂದು ಅಕ್ಕಾಗ ಸಿಟ್ಕು ಬಂತು. ಮತ್ತೆ ಬರ್ದೇ ಇರ್ತಂದ್ಲಿ ಆಕೆ ಮನೆ ಸಚ್ಚಿಡಂಗಿಲ್ಲ ಈಕೆ ಮನೆ ಸಚ್ಚಿಡಂಗಿಲ್ಲ ಅಂತ ಮಂದಿದ ಆಚಾರ ಕಿಸೆದ ಕುಂತ ಕೆಲಸ. ತಮ್ಮ ಮನ್ಯಾಗ ಕೋಳಿ ಕಂಡ ತಂದು ತಿನ್ನೋರದಾರ, ಅದನ್ನ ನೋಡಿ ಇನ್ನೊಬ್ರಿಗೆ ಮಾತಾಡ್ಬೇಕ. ಯವ್ವ ಅವಕ್ಕೇನೆ ಯವ್ವ ನಾನು ಪಿಸಿರಿಯವ್ರಿಗೆ ಇಷ್ಟ ನ್ಯಾವ ಸಾಕತ್ ನೋಡಿ ಇವ್ರಿಗೆ. ಇವ್ರದ್ದು ಇರೋದ ಬಿಡ್ರಿ. ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ. ಮತ್ತು ಮುಂಜಾನೆ ಎದ್ದು ಪಾರೊಂದು ಅಕ್ಕ ತತ್ತಿಗೂ ಸಾರು ಮಾಡೀನಿ, ಮತ್ತು ರೊಟ್ಟಿಗೂ ಮಾಡೀನಿ, ಮತ್ತು ಅನ್ನ ಎಲ್ಲ ಮಾಡಿ ಇಟ್ಟೇನಿ. ನಮ್ಮ ಅತ್ತಿಗೂ ಸಮಾಧಾನ ಇಲ್ಲ ಇಷ್ಟು ಮಾಡಿದ್ರು. ನನಗೆ ಸಾಂಬಾರು ಯಾಕೆ ಮಾಡಿ, ನಂಗೆ ಆಮ್ಲೆಟ್ಗೂ ಬೇಕಾಗಿತ್ತು ಅಂತ ಜಗಳ ಮಾಡಾಕತ್ತೈತಿ. ಕೋಳಿ ನೋಡಿದ್ರೆ 6 ತತ್ತಿ ಕೊಟ್ಟಿತ್ತು, ಅದನ್ನು ಸಾರಿಗೂ ಮಾಡೇನಿ. ಮತ್ತು ಈಕಿ ಆಮ್ಲೆಟ್ಗೂ ತತ್ತಿ ಈಕಿ ಕೊಡ್ತಾಳು. ಯಾವಾಗ ತತ್ತಿ ಕೊಡ್ಬೇಕಲ್ಲ ನಿನಗೆ? ತತ್ತಿ ಕೊಡೋ ವಯಸ್ಸು ಮಿಕ್ಕೈತಿ, ತಿಥಿ ಊಟ ಕೊಡೋ ವಯಸ್ಸು ಹತ್ರ ಬಂದೈತಿ. ಮತ್ತು ಹಂಗಿದ್ಮೇಲೆ ಬಾಯಿ ಮುಚ್ಕೊಂಡು ಕುಂದರ್ಬೇಕು. ಮತ್ತು ಇಲ್ಲಾಂದ್ರೆ ನಮ್ಮ ತಲೆ ಯಾಕೆ ತಿನ್ನಬೇಕು? ಊರಿಗೆ ಹೋಗಂತೈತಿ ಕಾಡು ಬಾ ಅಂತೈತಿ ಅವಕ್ಕೆ ಮುದುಗಳ್ಳರಿಗೆ. ಆದರೂ ಅವು ತಮ್ಮ ಕೆಟ್ಟ ಚಾಳಿ ಬಿಡಂಗಿಲ್ಲ. ನಮ್ಮ ಪ್ರೇಮಕ್ಕಲ್ಲ ಆಕಿ. ಹೌದು, ನಮ್ದ ಪ್ರೇಮಂದು ಅಕ್ಕ. ಪ್ರೇಮಕ್ಕ ಏನಿದ್ ನಿಂದ ಅವತಾರ? ಯಾಕಲೇ ಚಂದಾಗಿಲ್ಲ ನಾನು? ಭಾರಿ ಚಂದಾಗಿ. ಜಂಪರ್ ಬೇರೆ ಕಲರ್ ಹಾಕೋಬೇಕಾಯ್ತವಾ ನೀನು? ಯವ್ವ ಅದೇನೇ ಮಿಸ್ಕಿ ಮ್ಯಾಚ್ ಅಂತಲೇ ಇದು ಪಾರಿ. ನನ್ನ ಮಗಳು ಅನ್ನಕತ್ತಿದ್ಲವ, ಅದಕ್ಕೆ ಮಿಸ್ಕಿ ಮ್ಯಾಚ್ ಮಾಡಿ ಹಾಕೊಂಡೆ ನಾನು. ಮಿಸ್ಕಿ ಮ್ಯಾಚಾ? ಹಂಗಂದ್ರೆ ಏನೇವ ಅದು? ಯವ್ವ ನನಗಾರ ಏನು ಗೊತ್ತವ, ಶಿಟ್ಯಾಗ ಎಲ್ಲರೂ ಹಿಂಗ ಮಿಸ್ಕಿ ಮ್ಯಾಚ್ ಮಾಡ್ತಾರಂತೆ. ಅಯ್ಯೋ ಪ್ರೇಮಂದು ಅಕ್ಕ, ಅದು ಮಿಸ್ಕಿ ಮ್ಯಾಚ್ ಅಲ್ಲ, ಮಿಸ್ ಮ್ಯಾಚ್. ಯವ್ವ ಇಂಗ್ಲೀಷ್ರು ಹೊಟ್ಟಾಗ ಹುಟ್ಟೋದಕ್ಕೆ ಯಾವುದೋ ಒಂದು ಮಿಕ್ಸಿ ಮ್ಯಾಚ್ ಇನ್ನೊಂದು ಮ್ಯಾಚ ಹಾಕೊಂಡಿನ್ ಬಿಡು. ಚಂದಾಗೈತಿಲ್ಲ ಅಟ್ ಹೇಳ. ಏನು ಚಂದದಿಯ ಏನು? ಸಿಲಿಂಡ್ರಿಗೆ ಸೀರೆ ಸುತ್ತಾರ್ದಂಗೆ ಆಗೈತೆ ನೋಡು. ಬಗ್ಗು ಏನದು ಗುಣಗುಣ ಅನ್ನೋದು? ನಾ ಏನು ಅಂದಿಲ್ವಾ ಪ್ರೇಮಕ್ಕ, ಹೆಂಗೆ ಕೊಟ್ರು ಯಾವ ಫಿಗರು ಕಾಣಂಗಿಲ್ಲ ಅಂದೆ. ಪಿಸರಿ ನನ್ನಂಗೆ ಎರಡು ಹಡಿ ಗುರ್ತಕೈತಿ, ಎಲ್ಲ ಫಿಗರ್ನು ಉಬ್ಬತೈತಿ, ಅಕ್ಕನ ಹೊಡೆಯಂಗಿಲ್ವ? ಊರು ಕುಳ್ಮೇನ್ರಿ, ಮದುವೆ ಆದಾಗಿಂದ 25 ಅಂತ ಹೇಳಕತ್ತೀರಿ. ಹಡಿನೂ ಅಲ್ಲಿ ಇನ್ನಷ್ಟು ದಿನಕ್ಕೆ ನಿಮ್ಮ ಅತ್ತಿ ನಿನ್ನ 2 ಕೊಟ್ಟು ಹಡ್ಯಾಕರ ಹಾಕ್ತಾಳ, ಇಲ್ಲಾಂದ್ರೆ ಮನೆಯಿಂದ ಹೊರಗರ ಹಾಕ್ತಾಳ. ನನಗೆ ಆದಾಗ ಹಡಿತೀನಿ ನಾನು. ಯಾವ್ಯಾವಕ್ಕೀಗ ಅರ್ಜೆಂಟ್ ಐತೆ ನೋಡು, ಅವರ ಹಡೀರಿ ಸುಮ್ಮನೆ ಕುಂದ್ರ. ಯವ್ವ ನಾನು ಇವತ್ತು ಸಂಜೆ ಮಠ ಇಲ್ಲೇ ಕುಂದ್ರಕ ಬಂದನಿ. ಕುಂದಿರ್ತಿ ಬಿಡು ಕುಂದಿರ್ತಿ, ಅತ್ತಿದು ಹುಳಿ ಬಿಡೋದಿಲ್ಲ, ಇತ್ತಾಗ ನಾ 16ದು ಹುಳಿ ಬಿಡೋದಿಲ್ಲ. ಸಂಜೆ ಮಠ ಅದು ಕುಂದಿರ್ತಿ, ಕಡೆಗೆ ವಸ್ತಿ ಆದ್ರೂ ಇರ್ತಿ. ಪಿಸ್ರಿ ಏನ ಅಂತೀಯಲ್ಲ, ಯಾಕ ಮೈಯಾಗ ಹೆಂಗೈತಿ ನಿನಗೆ? ಅಯ್ಯಯ್ಯ ನಾ ಏನಂದೇನಿ, ಅತ್ತಿ ಮನೆ ಸಸಿ ಆದ್ರೆ ಗೊತ್ತಾಕಿತ್ತು. ಮತ್ತು ಅತ್ತಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲ, ಕುಂದಿರ್ತಿ ಬಿಡುವ ನಿನ್ನ ಯಾರು ಕರೆಯೋದಾರ ಬಂದು ಅಂದೆ ನಾನು. ಯವ್ವ ಅತ್ತಿಲ್ಲ ಅಂದ್ರೂ ಗಂಡ ಐತಿಲ್ಲ ಯವ್ವ, ಸನ್ನಿ ಅತ್ತಿ 2 ಪಟ್ಟು ಐತದ. ಏನು ಮಾಡೋದು ಪ್ರೇಮಂದು ಅಕ್ಕ, ನಸೀಬು ಚಲೋ ತೊಗೊಂಡು ಬರಬೇಕು, ಇಲ್ಲಾಂದ್ರೆ ಹಿಂಗ ಆಗ್ತೈತಿ ಕಟ್ಟಿ ಮೇಲೆ ಕುಂತು ಮಾತಾಡೋದು. ಗಂಡ ಇಂತಿ ಜಗಳ ಮಾಡಿದ್ರೆ ಮುಂಚೆಲದ್ದೆ ಅಲ್ಲಲ್ಲಿ ಬಿಸಿ ರೊಟ್ಟಿ ಮಾಡೇನಿ, ಹಾಲು ಮೊಸರು ಐತಿ ಬಿಡು ಅಂತ ಹೇಳಿ ಅನ್ನ ಮಾಡಿ ಕೈ ಬಿಟ್ಟನೆ, ಬೇಳೆ ಪಲ್ಯ ಮಾಡಿ. ಅಲ್ಲಂತಲೇ ಅವಂಗ ಬ್ಯಾಳಿ ಸಾರ ಬೇಕಂತ. ದಿನ ಒಂದು ಗುಂಡಿ ಸಾರು ಮಾಡ್ತೇನೆ, ಉಣ್ಣಂಗಿಲ್ಲ, ಮುಸುರಿ ಬಾನಿಗೆ ಹಾಕ್ತೀನಿ. ಇವತ್ತು ಸಾರಿನ ಶನಿ ನೆತ್ತಿಗೆರೈತೆ ಅವಂಗ. ಇವ ಸಾಲದ ಸಂಬಂಧ ಬ್ಯಾಂಕ್ನಾಗ ಬಂದಿದ್ರ, ಅದಕ್ಕೆ ಸಾಲದ ಶನಿ ತಲೆ ಏರಿ ಸಾರಿನ ಸಂಬಂಧ ಜಗಳ ಮಾಡಕತ್ತೈತಿ. ಇಷ್ಟು ಇಟ್ಕೊಂಡ ಮಿಸ್ಕಿ ಮ್ಯಾಚ್ ಆಗ್ಯಾಳಿಕಿ. ಬಗನೆ ಏನಿಲ್ದ ಸಾಲಿಲ್ದ ನೆಟ್ಟಿಗಿದ್ದಿದ್ಲು ಅಂದ್ರೆ ಎಷ್ಟು ಮಿಸ್ಕಿ ಮ್ಯಾಚ್ ಹಾಕಿದ್ಲು ಏನೋ. ಸಾಲ ಇಲ್ದಂಗೆ ಇದ್ದಿದ್ಲು ಅಂದ್ರೆ ಆಕಿ ಮನೇನು ಓಸು ಬಾಗ್ಲಾಕಿತ್ತು, ಬಾಗ್ಲ ಹಚ್ಬೇಕಾಕಿತ್ತು. ಯಾಕಂದ್ರೆ ಇನ್ನೊಟ್ಟು ಪುರಿ ಉಬ್ದಂಗೆ ಉಬ್ತಿದ್ಲು. ಈ ಮರದ ಮನೆಯಾಗೂ ಇರ್ತಾರಲ್ಲ, ಹೊರಗಿಂದು ಟೆನ್ಷನ್ಗೂ ಮನೆಗೂ ಬಿವಿಗೂ ಹಾಕ್ತಾರು. ಮತ್ತು ಪ್ರೇಮಂದು ಅಕ್ಕ ಮಧ್ಯಾಹ್ನ ಊಟಂದು ಹೆಂಗೂ ಮಾಡ್ತೀರಿ? ಅದೇನು ಟೆನ್ಷನ್ ಇಲ್ವಾ? ನನ್ನ ಮಕ್ಕಳು ಸಾಲಿಗೆ ಹೋಗ್ಯಾರ, ಅಲ್ಲಿ ಇಸ್ಕಾನ್ ಊಟ ಕೊಡ್ತಾರಲ್ಲ ಇವತ್ತು, ಪಲಾವು ಗಟ್ಟೆನ್ ಮೊಸರು ಕೊಡ್ತಾರ. ನೀವು ಉಂಡು ನನಗೆ ಊಟ ತೊಂಬರ್ರಿ ಅಂತ ಒಂದು ಡಬ್ಬಿ ಕೊಟ್ಟು ಕಷೇನೆ ಬಡ ಅದನ್ನ ಉಂಡು ಕುಂದಿರ್ತೇನೆ. ಒಂದು ಎಟ್ಟೈದು ಶನಿ ಇವತ್ತು ಇಳಿಸೇಕಾಯಿ ಬಿಡ್ತಾನೆ. ಹೌದು, ಊರಾಗ ಮತ್ತೇನ್ರ ಹೊಸ ಸುದ್ದಿ? ಸುದ್ದಿ ಈಕಿದ ಹೊಸದು ಹರಿದಾಡಕತ್ತೈತಿ. ಸಾಲದ್ದು ಬ್ಯಾಂಕ್ನಾರ ಜಪ್ತಿ ಮಾಡೋದು, ಅದನ್ನ ಬಿಟ್ಟ ಮಿಂಡ್ರಗಾಳಿ ಹೊಸ ಸುದ್ದಿ ಕೇಳಕ್ ಬಂದ. ದೌಡು ಮನೆಗೆ ಬರ್ಬೇಕಂತ ಯಾರ ಬ್ಯಾಂಕ್ನಾರ ಬಂದು ಒದರಾಡಕತ್ತಾರ ಬೇ, ಅದಕ್ಕೆ ದೌಡ್ ಬರ್ಬೇಕಂತ ಅಪ್ಪ ಹೇಳ್ಕಶಾನ. ಬಕ್ಬಾ ಹರಿಲಿ ಮತ್ತೆ ಬಂದ್ವಾ? ನಡಿ ಬರ್ತೇನೆ. ಪ್ರೇಮಕ್ಕ ಬಂತ್ ನೋಡಿ ಹೊಸ ಸುದ್ದಿ. ಯಾಕ ಕೂಳ್ಮೇನ್ರಿ ಹೆಂಗ್ ಕಾಣ್ತತಿ ಹೊಸ ಸುದ್ದಿನ ನಮ್ಮ ಮನಿದ? ತಡಿ ನಾ ಅವಸರದಾಗದೀನಿ ಇವತ್ತು, ಬಂದು ಮಾತಾಡ್ತೇನೆ ತಡ್ಲೆ ನಿನಗೆ. ಯವ್ವ ಮಾತಾಡುವಂತಿ ಹೋಗು, ಮತ್ತೆ ಬ್ಯಾಂಕ್ನಾರ ಇಲ್ಲೇ ಬಂದ್ಗಿಂದಾರ. ಇದು ಊರು ಭಾಡೆ ಬಂದು ಎಲ್ಲರ ಮುಂದೆ ಹೇಳ್ತ ನೋಡಿದ್ದು. ಬಂದು ಕಿವ್ಯಾಗ ಹೇಳೋದು ಬಿಟ್ಟು
ಸನ್ನಿ ಸೂಕ್ಷ್ಮನ ಗೊತ್ತಿಲ್ಲ ಅವ್ರ ಅಪ್ಪನಂಗ ಎಡಿಬಿಡಂಗಿ ಇದ್ದಂಗ ಅದಾವ ಇವು ಬಾರ್ದಿ ದೌಡ ಬರ್ತೇನೆ ತಡಿವಾನ ನಡ್ರಿ ವಾ ಇನ್ನು ಊಟದ ಹೊತ್ತಾತ ಹೋಗುನು ಗಂಟಲ್ದ ಸಿಕ್ಕು ಗೊಟಕ್ಕಂದಿರ್ಬೇಕು ನಾನು ಹಂಗೆ ಮಾಡ್ತೈತಿ ಇದ್ರ ಮೆಂಡಗಡ್ಗೆ ಇಕ್ಲಿ ಇದ್ರ ಚಂದ ನೋಡಿ ಕಟ್ಕೊಂಬಂದು ನನ್ನ ಮಗ ಭಾಳ ಮೋಸ ಮಾಡ್ಯಾನ್ರಿ ನನಗೆ ಹಾಂ ಮುಪ್ಪಿನ ಕಾಲಕ್ಕೆ ನನಗೆ ಸುಖ ಸಿಗುದಿಲ್ಲ ಯವ್ವ ಈ ಮಿಂಡ್ರಗಾಳಿ ಸಸಿ ಯಾವಾಗ ಕೂಳ್ ಮಾಡಿ ಹಾಕ್ತೈತಿ ಯವ್ವ ಇದು ನನ್ನ ಮಗ ಏನು ನೋಡಿ ಕಟ್ಕೊಂಬಂದೈತಿವೋ ಗೊತ್ತಿಲ್ಲ ಇದ್ರ ಚಂದ ನೋಡಿ ಚಾಳಿ ಬಿಟ್ಟಿದ್ರಂತ್ರಿ ಹಂಗಾಗೈತೆ ಬಾಳೆ ಅಲ್ಲ ಮುಂಜಾನೆ ಎದ್ದು ರೊಟ್ಟಿ ಪಲ್ಯ ಮಾಡಿ ಒಂದಿಟ್ಟು ಅನ್ನ ಮಾಡ್ಯವ ಮೆತ್ತಗಂದ್ರೆ ಹುಗ್ಗಿ ಮಾಡ್ತಾಳ ಯವ್ವ ಇಷ್ಟು ಮೆತ್ತಗೆ ಬೇಡ ಒಂದಿಟ್ಟು ಉದುರು ಮಾಡಂದ್ರೆ ಹತ್ತಿ ಕಾಳು ಗಂಟಲ್ದ ಸಿಕ್ಕು ಗೊಟಕ್ಕಂದಿರ್ಬೇಕು ನಾನು ಹಂಗೆ ಮಾಡ್ತೈತಿ ಇದ್ರ ಮೆಂಡಗಡ್ಗೆ ಇಕ್ಲಿ ಇದ್ರ ಚಂದ ನೋಡಿ ಕಟ್ಕೊಂಬಂದು ನನ್ನ ಮಗ ಭಾಳ ಮೋಸ ಮಾಡ್ಯಾನ್ರಿ ನನಗೆ ಹಾಂ ಮುಪ್ಪಿನ ಕಾಲಕ್ಕೆ ನನಗೆ ಸುಖ ಸಿಗುದಿಲ್ಲ ಈ ಬಾಡ್ಯಾಗ ಏನು ತಗೊಂಡು ಹೊಡಿಲಿ ಗೊತ್ತಾಗವಲ್ಲ ನೋಡ ನನಗೆ ಈ ಬಾಡ್ಯ ಭಾರಿ ಯೂನಿಕ್ ಐತಲ್ಲ ಇದು ಹೆಸರು ಮಸ್ತ್ ಐತಲ್ಲ ಇವತ್ತು ನನ್ನ ಗಂಟೆಗೆ ಬಂದು ಕೂಡಲೇ ಇದೇ ಹೆಸರ್ಲೇನ ಕರಿತೇನೆ ನಾನು ಮಮ್ಮಿ ಯಾಕೆ ಸ್ಯಾಡ್ ಕುಂತಾರ ಏನರ ಬೇಕಾಗಿತ್ತು ಏನು ಕೇಳ್ತೇನೆ ತಡಿ ಮಮ್ಮಿಯವ್ರೆ ನಿಮ್ಗೇನ್ರ ಜ್ಯೂಸ್ ಬೇಕ್ರಿ ಮೊನ್ನೆ ಮಾಡಿ ಕೊಟ್ಟಿದ್ನಲ್ಲ ಅಂತದ ಹಾಂ ಜ್ಯೂಸ ಯವ್ವ ಜ್ಯೂಸ್ ಅಂದ್ರೆ ಮೈ ನಡಕ್ತೈತೆ ಯವ್ವ ನನಗೆ ಅದನ್ನು ಕುಡಿದು 4 ಸಲೈನ್ ಬೆಟ್ಲಿ ಹಚ್ಕೊಂಡ್ಬಂದೇನೆ ಯವ್ವ ನಾವು ಹೋಗಿ ಸರ್ಕಾರ ದವಾಖಾನಿಗೆ ಯವ್ವ ನನಗೆ ಯಾವ ಜ್ಯೂಸು ಬೇಡ ಯವ್ವ ನಾ ಆರಾಮದೀನಿ ನೀನು ಕುಡಿ ಮಾಡಿಕೊಂಡು ಮೋಸ್ಟ್ಲಿ ಅವರಿಗೆ ಲೂಸ್ ಮೋಷನ್ ಆಗಿರ್ಬೇಕು ಅವ್ರ ಮಕ ನೋಡಿದ್ರೆ ಹಂಗೆ ಅನಿಸ್ತೈತಿ ಇರ್ಲಿ ಬಿಡಪ್ಪ ಫೋರ್ಸ್ ಮಾಡೋದು ಬೇಡ ಮಮ್ಮಿಯವ್ರ ಈ ಬಾಡೆ ಬಂದರ್ರಿ ಏನನ್ನಕತ್ತೀಯ ಯವ್ವ ಇದನ್ನ ದೇವು ಬಡಿಲಿ ನಾ ಮಾತಾಡೋದು ಕೇಳ್ಕೊಂತ ಏನೋ ನಾ ಬಾಡೆ ಅಂತಿದ್ದಕ್ಕೆ ಈ ಬಾಡೆ ಅಂತತ್ ನೋಡ ಇದು ಅಯ್ಯ ನಾನೇನು ತಪ್ಪಂದೆ ನಿಮ್ಮ ಮಮ್ಮಿನ ಈ ಬಾಡೆ ಅನ್ನಕತ್ತಿದ್ರಿ ಆಗಲಿಂದ ನಿಮ್ಗೇನ್ರ ಪೆಟ್ ನೇಮ್ ಇರ್ಬೋದು ಅಥವಾ ಅದು ಯುನಿಕ್ ನೇಮ್ ಅನ್ನಿಸ್ತಲ್ಲ ಅದಕ್ಕೆ ನಾ ಕರೆದೆ ಅಯ್ಯೋ ನಿನ್ನ ದುರ್ಗಾ ಉಣ್ಣುಂಗ್ಲಿ ನಾ ಕರಿತೀನಂತ ನೀನು ಕರಿತೀಯ ಯಾಕ ನೀವು ಅವಂಗ ಮಮ್ಮಿ ಆದ್ರೆ ನಾ ಅವಂದು ವೈಫ್ ಅದೇನಿ ನಾ ಕರಿಬಾರ್ದ ಏ ಹಂಗಲ್ಲ ಅದು ಬೇಗಳದು ಬಯ್ಯಾಕ ಉಪಯೋಗ ಮಾಡ್ತಾರ ಅಂದ್ರೆ ನಿಮ್ಮ ಮಮ್ಮಿ ಬೆಳಗ್ಗಿಂದ ನಿಮಗೆ ಬಯಕತ್ತಿದ್ರಾ ಏನಂತ ಮಾತಾಡಿ ಆಕಿ ಮುಂಜಾಲಿಂದ ಅತ್ತ ಹೋಗಿನ್ ಚಲು ಅನ್ಬೇನಿಂದ ಹ್ಞೂನ್ಪ ಮನ್ಮತ್ ರಾಜ ತಂತ ನಮಗೆ ಜೋಡ್ ಮಾಡಿ ಅಲ್ಪ ಮತ್ತೇನು ಮಾಡೋಣ ಕುಂತು ನಮ್ಮ ಅಷ್ಟಕ್ಕೆ ನಾವು ಮಾತಾಡ್ತೀವಿ ಅದನ್ನ ಕೇಳ್ಕೊಂಡು ಈಕೆ ಊರ್ ಮಂದಿಗೆಲ್ಲ ಬೈತಾ ಅಂತ ನನಗೇನು ಗೊತ್ತ ಅಲ್ಲ ಒಂದು ರೊಟ್ಟಿ ಮಾಡಕ್ಕೆ ಬರಂಗಿಲ್ಲ ಒಂದು ಅಡಿಗೆ ಮಾಡಕ್ಕೆ ಬರಂಗಿಲ್ಲ ರೊಟ್ಟಿ ಪಲ್ಯ ಎಲ್ಲ ಮಾಡಿ ಸಾರು ಮಾಡಿರ್ತೀನಿ ಒಂದಿಟ್ಟು ಅನ್ನ ಮಾಡ್ಯವ ಮೆತ್ತಗಂದ್ರೆ ನೀರು ಸುರುವಿ ಹುಗ್ಗಿ ಮಾಡ್ತತಿ ಯವ್ವ ಅದಕ್ಕಿಂತ ಒಂದು ಈಟು ಉದುರು ಮಾಡುವ ಭಾಳ ಮೆತ್ತಗಾಗಿತ್ತು ಅಂದ್ರೆ ಹಾಂ ಹತ್ತಿ ಕಾಳು ಕುತ್ತಿಗ್ಯಾಗ ಸಿಕ್ಕ ಸತ್ತ ಹೋಗ್ಬೇಕು ನಾವು ಹಂಗೆ ಮಾಡ್ತತಿ ಯವ್ವ ಆಕಿ ಇನ್ನೂ ಸಣ್ಣಕ್ಕಿದಾಳ ಈಗರ ಬಂದಾಳ ತಡಿಬಿಟ್ಟು ಒಂದೊಂದು ಕಲಿತಾಳ ಹೇಳಿ ಮಾಡಿಸ್ಕೋ ಯಪ್ಪ ಆಕಿ ಕಲಿಯೋದನ್ನ ಕಲಿಯಂಗಿಲ್ಲ ಕಲೀಲಾರದ್ದು ಕಲಿತಾಳ ಈಗ ಕರೆದ್ಲ ನನಗೆ ಈ ಬಾಡೆ ಅಂತ ಹೇಳಿ ಯಾಕ್ರಿ ಮಮ್ಮಿ ನನ್ನ ಮೇಲೆ ಇಷ್ಟ ಯಾಕೆ ಬೇಜಾರು ನಿಮ್ಗೆ ಏನಾಗೈತಿ ಈ ಬಾಡೆ ಅಂದ್ರೆ ಅದ್ರ ಮೀನಿಂಗ್ ಏನು ಹೇಪ ಏನೋ ಇಂಗ್ಲೀಷ್ನಾಗ ಟಸ್ ಪುಸ್ ಅನ್ನಕತ್ತಾಳ ಹೇಳಿ ಉತ್ತರ ಆಕಿಗೆ ಏ ನಿನಗೆಲ್ಲ ಗೊತ್ತಾಗಂಗಿಲ್ಲ ಒಂದೊಂದು ಕಲಿತಿ ಈಗ ಅದ್ರ ಪಿನ್ನಿಂಗ್ ಬಿಡು ಒಂದಿಟ್ಟು ಚಂದಗೆ ಅಡಿಗೆ ಮಾಡೋದು ಕಲ್ಕೋ ನೋಡ್ರಿ ನನಗೆ ವೆಜಿಟೇಬಲ್ ಅಡಿಗೆ ಮಾಡಕ್ಕೆ ಬರೋದಿಲ್ಲ ಏನಿದ್ರು ನಾನು ನಾನ್ ವೆಜ್ ಕಬಾಬು ಬಿರಿಯಾನಿ ಮತ್ತು ಚಿಕನ್ ರೈಸ್ ಚಿಕನ್ ಸಾಂಬಾರು ಇಂಥದ್ದಿದ್ರೆ ಹೇಳನ ಮಾಡ್ತೀನಿ ನನಗೆ ಉಳ್ಕಿದ್ ಮಾಡಕ್ಕೆ ಬರಂಗಿಲ್ಲ ನನಗೆ ಹೇಳಕ್ಕೆ ಹೋಗ್ಬೇಡ ಯವ್ವ ಏನೋ ಚಿಕನ್ ಪಿಕನ್ ಅಂತೈತಲ್ಲ ಯಪ್ಪ ಇದನ್ನ ಏನು ಮಾಡ್ಕೊಂಬಂದ್ಯೋ ಯಪ್ಪ ನಮ್ಮ ಮನಿನ ಹಾಳಾತೋ ಯಪ್ಪ ಹಾಂ ಚಿಕನ್ ಪಕನ್ ಮಾಡಿ ನಮ್ಮ ಮನ್ಯಾನ ದೇವ್ರು ಯಾವ್ದು ಓಡೋಕವ ಯಪ್ಪ ನೀನು ನೋಡಿಲ್ಲ ನೀ ಆಕಿ ಕಡೆ ಅಡುಗೆ ಮಾಡಿಸ್ಕೊಂಡು ಉಣ್ಣಪ್ಪ ಯಪ್ಪ ನಮಗೆ ಮರೇ ಬೇಡಪ್ಪ ನನಗೆ ಕೈಕಾಲು ಗಟ್ಟಿರೋ ಮಟ್ಟ ನಾನು ಮಾಡ್ತೇನೆ ಅಡುಗೆನ ಹೌದಾ ನಿಮ್ಗೆ ಊಟಕ್ಕೆ ಏನು ಮಾಡಲಿ ಈಗ ರಾತ್ರಿಗೆ ಯವ್ವ ನಿನ್ನ ಕೈ ಮುಗಿತೀನಿ ಯಾ ಅಡುಗೆ ಮಾಡಬೇಡ ಯವ್ವ ನಾ ಎಲ್ಲ ಮಾಡ್ತೀನಿ ಹೋಗು ಟಿವಿ ನೋಡೋದಿದ್ರು ನೋಡೋಗು ಯವ್ವ ಇನ್ನೊಂದೆರಡು ಹಡ್ದಿದ್ನಿ ಅಂದ್ರೆ ನನ್ನ ಜಲಮ್ ಸುಖ ಇರ್ತಿತ್ತು ಹಾಂ ಆ ಸಸಿ ಮನ್ಯಾಗ ಹೋಗಿರ ಇರೋಕೆ ಬರ್ತಿತ್ತು ಇದನ್ನು ಒಂದೇ ಹಡೋದು ಏನಾಗೈತೆ ಯವ್ವ ನನ್ನ ಪರಿಸ್ಥಿತಿ ಇನ್ನೊಂದು ಹಡಿಬೇಕಂದ್ರೆ ಯಾವಕ್ಕೆ ಬಾಂಡೆ ತಿಕ್ಕಕ್ಕಿಂತ ತಗೊಂಡು ಓಡಿ ಹೋತಿದ್ದ ನನ್ನ ಗಂಡ ಹೊಲಸು ಬಾಡಿಯ ಮಗ ಎಲ್ಲಿ ಕಸ ಹೊಡಿತಿತ್ತ ಏನ ಇದು ಮೆಂಟ್ರಗಾಳಿ ಇದನ್ನು ಕಟ್ಕೊಂಬಂದು ನನಗಿದಿ ಮಾಡ್ಯಾನ ಹೋಗ್ಯಪ್ಪ ರೊಟ್ಟಿ ಪಲ್ಯ ಮಾಡೀನಿ ಕೈಕಾಲು ತಕ್ಕೊಂಡು ಊಟ ಮಾಡಿ ಹೋಗು ರೀ ಬರ್ರಿ ಚಿಕನ್ ಕಬಾಬ್ ಮಾಡ್ತೀನಿ ಯಪ್ಪ ಹೋಗ ಚಿಕನ್ ಕೋಳಿ ಮಾಡಿಕೊಡ್ತಾ ಅಂತ ಯಪ್ಪ ತಿನ್ನು ಹೋಗು ಯಪ್ಪ ಮುಂಜಾನೆ ಸಂಜೆ ಮಟ್ಟ ಒಬ್ಬೇಕಿ ಇರ್ತೀನಿ ಈಗ ಚಿಕನ್ ಪಕನ್ ಸಿಗ್ಲಿಕ್ರಿ ಯಪ್ಪ ನನ್ನ ಕೋತ್ ತಿನ್ನಕ್ಕೆದಾಳೋ ಯಪ್ಪ ಹಂಗ್ಯಾಕೆ ಮಾಡಕ್ಕೆ ಹೋಗ್ಕಳ್ದಿ ನೀನು ತಿಳ್ಕೊ ಅಂದ್ರೆ ಅತಿರೇಕಕ್ಕ ತಿಳ್ಕೊಂತೀವ ಇವ ನೀನು ಬಾ ನೀನು ಉಂಡು ಗಾಳಿಗೆ ಮಕ್ಕೋ ಬಾ ಆಯ್ತು ತಗೋರಪ್ಪ ನಾನು ಉಣ್ಲಿ ಹಂಗಾರ ತಡ್ರಿ ನೀವೆಲ್ಲ ಹೊಂಟ್ರಿ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ
ಮತ್ತು ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿರಿ. ಹಂಗೆ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡಿರಿ. ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ.